ಅದ್ಯಾವ ಬಾಕ್ಸ್ ಅದು? ರಾಜಲಕ್ಷ್ಮಿ ತಂದಿರೋ ಬಾಕ್ಸ್ ತರನೇ ಇದೆ. ಇದ್ಯಾಕಿಲ್ಲಿದೆ? ಇದನ್ ಯಾರು ಇಲ್ಲಿ ತಂದಿಟ್ರು? ಓಹ್, ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಇಲ್ಲಿ ತಂದಿಟ್ರ? ಅವಾಗ್ಲೇ ಹೆಂಗ್ ಆಕ್ಟಿಂಗ್ ಮಾಡಿದ್ರು, ನನಗೆ ಅಲ್ವೇ ಅಲ್ಲ ಅನ್ನೋ ತರ. ಅಲ್ಲ, ಇದನ್ ಇಲ್ಲಿ ಯಾರು ತಂದಿಟ್ರು? ರಾಜಂತೂ ಒಳಗ್ ಬರೋದಕ್ ಸಾಧ್ಯ ಇಲ್ಲ. ಮತ್ತಿನ್ ಯಾರು ತಂದಿಟ್ರು? ಆರಾಧನನ? ಇದು ಅವಳು ಕೊಡಕ್ ತಂದಿರೋದಾ? ಓ ಅದ ನಿಮಗೆ ಅಂತ ತಂದಿದ್ದಲ್ಲ. ನನಗಲ್ವಾ? ಮತ್ಯಾರಿಗೆ? ಅದು ಬೇರೆ ಯಾರಿಗೋ, ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗೆ. ನಮ್ಮ ವಟಾರದಲ್ಲಿ ನನ್ನ ಬಿಟ್ಟು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಗೆ ಯಾರಿದ್ದಾರೆ? ಓಹ್, ಇವಳೇನಾ ವಟಾರದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಅಂದ್ರೆ? ನನ್ನ ಹುಡುಗನ್ನೇ ಬುಟ್ಟಿಗೆ ಹಾಕೊಳ್ಳೋದು ಪ್ಲಾನ್ ಮಾಡ್ತಾ ಇದ್ದಾಳೆ. ನನ್ನ ಹುಡುಗನ್ನ ನನ್ನ ಕೈ ತಪ್ಪ ಹೋಗೋದಕ್ಕೆ ನಾನ್ ಬಿಡಲ್ಲ. ಮಾಡ್ತೀನಿ ಇವಳಿಗೆ. ರಾಜ್ ಯಾಕಿನ್ನೂ ಬಂದಿಲ್ಲ? ಎಷ್ಟು ಲೇಟ್ ಆಗುತ್ತೋ ಏನೋ. ಗಾರ್ಮೆಂಟ್ಸ್ಗೆ ಇವತ್ತು ಗ್ಯಾರಂಟಿ ಲೇಟ್ ಆಗುತ್ತೆ. ಲೇಟಾಗಿ ಹೋದ್ರೆ ನನಗೆ ಕೊಟ್ಟಿರೋ ಕೆಲಸ ಲೇಟ್ ಆಗುತ್ತೆ. ಲೋಡ್ ಲೇಟಾಗಿ ಹೋದ್ರೆ ಗಾರ್ಮೆಂಟ್ಸ್ಗೂ ಕೆಟ್ಟ ಹೆಸರು. ಛೇ, ಏನು ಮಾಡೋದು ಇವಾಗ? ಅಪ್ಪ, ನಿಂಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಏನಮ್ಮ ನನಗೆ ಜವಾಬ್ದಾರಿ ಬಗ್ಗೆ ಮಾತಾಡ್ತಾ ಇದೀಯಾ? ನಿಮ್ಮ ಅಮ್ಮನ ಮಗಳು ಏನಾದರೂ ತಲೆ ಮೇಲೆ ಕೈ ಇಟ್ಲ ಹೆಂಗೆ? ಸಿರಿ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡ್ತಾರೇನೆ? ಇವಳು ಯಾವಳು ಇವಳು? ನನ್ನ ಮಗಳು ಏನೋ ಪ್ರೀತಿಯಿಂದ ಮಾತಾಡ್ತಾಳೆ, ಮಾತಾಡೋದು ಬಿಡು. ಏನಾಯ್ತು ಮಗಳೇ, ಈ ಮನೇಲಿ ನಿನ್ನ ಊಟ ತಿಂಡಿ ಸರಿಯಾಗಿ ಸಿಗ್ತಾ ಇಲ್ವಾ? ಇಲ್ಲ ನಿಮ್ಮ ಅಮ್ಮ ಮಾಡೋ ಅಡುಗೆ ರುಚಿ ಆಗ್ತಾ ಇಲ್ವಾ? ಏನು ಕಡಿಮೆ ಆಗಿದೆ ಅಂತ ಹೇಳು. ಈಗ ಜಗತ್ತಲ್ಲಿ ಜವಾಬ್ದಾರಿ ಅನ್ನೋದು ಲುಂಗಿ ಶರ್ಟು ಹಾಕೊಂಡು ಬಂದರೆ ನನ್ನ ಥರನೇ ಇರುತ್ತೆ. ಅಂಥದ್ರಲ್ಲಿ ನನ್ನನ್ನೇ ಬೇಜವಾಬ್ದಾರಿ ಅಂದ್ಬಿಟ್ಟಲ್ಲ ನೀನು. ಅಲ್ಲ, ನನ್ನ ಬೇಜವಾಬ್ದಾರಿಯಿಂದ ನಿನಗೆ ಏನು ತೊಂದರೆ ಆಗಿದೆ? ಮನೆಯಲ್ಲಿ ಮದ್ವೆಗೆ ಬಂದಿರೋ ಮಗಳಿದ್ದಾಳೆ. ಅವಳು ನೋಡಿದ್ರೆ ಕಣ್ ಹುಡುಗರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಅವಾಗ ನೋಡಿದ್ರೆ ಯಾರನ್ನೂ ಪ್ರೀತಿಸ್ತಿದ್ದೀನಿ ಅಂದ್ಲು. ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ನೀವು. ಸಿರಿ, ಆರಾಧನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವಳಂತ ಹುಡುಗಿ ಅಲ್ಲ. ಹಲೋ, ನಿನ್ನ ಮಗಳ ಬಗ್ಗೆ ನೀನೇನು ವಹಿಸ್ಕೊಂಡು ಬರಬೇಡ. ಸಿರಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅವನ್ನ ಯಾವನ್ನೋ ಬರ್ತೀನಿ ಅಂತ ಹೇಳಿ ಸುಳ್ಳ? ಅವನ್ನೇ ಮದುವೆ ಆಗ್ತೀನಿ ಅಂತ ಪುಂಗಿ ಓದಿದ ಸುಳ್ಳ? ಅವನ್ ನೋಡಿದ್ರೆ ನೆಗದೇ ಬಿದ್ದ. ನೋಡು ಮಗಳೇ, ಅವೆಲ್ಲ ಹಳೆ ಕತೆ. ಈಗೆಲ್ಲ ಟೈಟ್ ಮಾಡಿದ್ದೀನಿ. ಈಗ ಸುಮ್ಮನೆ ಗಾರ್ಮೆಂಟ್ಸ್ಗೆ ಹೋಗೋದು, ಗಾರ್ಮೆಂಟ್ಸಿಂದ ಮನೆಗೆ ಬರೋದು ಅಷ್ಟೇ. ಬಾಕಿದೆಲ್ಲ ಬಂದ್. ಪೂರ್ತಿ ಜೊತೆ ಎಲ್ಲ ಮಾತುಕತೆ ಆಗಿದೆ. ಇನ್ನೇನು ತೊಂದರೆ? ನೀನೇನು ಟೆನ್ಷನ್ ತಗೋಬೇಡ, ಎಲ್ಲ ಸೆಟ್ಲಾಗಿದೆ. ನೀನ್ ಅನ್ಕೊಂಡಿರೋ ತರ ಅವಳು ಇಲ್ಲ ಅಪ್ಪ. ನೀನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ಅವಳು ರಂಗೋಲಿ ಕೆಳಗಡೆ ನುಗ್ತಾರೆ. ಫಸ್ಟ್ ಅವಳಿಗೆ ಮದ್ವೆ ಮಾಡಿ ಕಳ್ಸು. ಇಲ್ಲ ಅಂದ್ರೆ ನಿನ್ ಮಾನ ಮರ್ಯಾದಿನ 3 ಕಾಸಿಗೆ ಹರಾಜಾಗ್ತಾಳೆ. ಸಿರಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನೀನು ಒಂದು ಹುಡುಗಿಯಾಗಿ ಹಿಂಗೆ ಮಾತಾಡೋದು ಸರಿಯೇನೆ? ನಿನ್ ಬಗ್ಗೆ ಬೇರೆದವ್ರು ಮಾತಾಡಿದ್ರೆ ನಿನ್ಗೆ ಹೇಗೆ ಅನ್ಸುತ್ತೆ?
ಯಾಕೆ ಅಕ್ಕನ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ತಲೆ ತುಂಬ್ತಿದ್ಯಾ? ನಾನೇನ್ ಇಲ್ದೇ ಇರೋದನ್ನೆಲ್ಲ ತಲೆಗೆ ತುಂಬ್ತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು. ನಾನು ಹುಡುಗಿನೇ. ಅಪ್ಪ, ಅವಳಿಗೆ ಬಳೆ ಎಲ್ಲ ತಂದ್ಕೊಡೋ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ಕಂಟ್ರೋಲ್ ಮಾಡು. ಬಳೆನಾ? ಇದ್ಯಾವ್ದು ಹೊಸ ಕತೆ? ಸೀರೆನೂ ಕೊಟ್ಟಿದ್ದಾರೆ ಹೆಂಗಮ್ಮ? ಸಿರಿ, ಕಂಡೋರ್ ತರನೇ ಹೇಳ್ತಿದ್ಯಲ್ಲ, ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರ್ಬೇಕು. ಸುಮ್ನೆ ಬಾಯಿ ಮುಚ್ಚು. ನಾನೇಗ್ ಬಾಯಿ ಮುಚ್ಬೇಕು? ನಿನ್ ಮಗಳು ಬಣ್ಣ ಬಯಲಾಗುತ್ತೆ ಅಂತ ನನ್ ಬಾಯಿ ಮುಚ್ಬೇಕಾ? ನೋಡಮ್ಮ, ನಾನು ಯಾವತ್ತೂ ಮನೆ ಮರ್ಯಾದೆ ಕಳೆಯೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಮಗಳೇ, ನಾನೆಲ್ಲ ನೋಡ್ಕತ್ತೆ, ನೀನು ಆರಾಮಾಗಿ ಹೋಗಮ್ಮ. ಈ ಮಹೇಶನ್ ಕಣ್ಣಿಗೆ ಮಣ್ಣೆರ್ಚೋದು ಅಷ್ಟು ಸುಲಭ ಅಲ್ಲ. ಪರಿಸ್ಥಿತಿ ಫುಲ್ ಕಂಟ್ರೋಲಲ್ಲಿದೆ. ನಾನ್ ನಿಮಗ್ ಸುಳ್ಳು ಹೇಳ್ತಾ ಇದ್ದೀನಿ ಅನಿಸ್ತಾ ಇದೀಯಾ? ನೋಡಿಲ್ಲಿ. ಈ ಬಳೆ ತಂದಿದ್ಯಾರೋ? ನೀನಾ ಇಲ್ಲ ಅಮ್ಮನ? ಇದೆಲ್ಲಿಂದ ಬಂತು? ಏನೋ ಹೊಸ್ದಾಗಿ ಶುರುವಾಗಿದೆ. ಯಗಣ ಮತ್ತೆ ಬಿಲ ತೋಡಕ್ ಶುರು ಮಾಡ್ಬಿಟ್ಟಿದ್ಯಾ? ನೋಡ್ದೆ ಅಪ್ಪ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ನಾನ್ ಚಿಕ್ಕೋಳೆ ಇರ್ಬೋದು, ಆದ್ರೆ ನನಗ್ ಜವಾಬ್ದಾರಿ ಇದೆ. ನಾನು ಎಲ್ಲದನ್ನು ನೋಡ್ತಾ ಇರ್ತೀನಿ. ಅವಳಿದ್ದಾಳಲ್ಲ, ಅವಳು ಸಾಮಾನ್ಯದವಳಲ್ಲ. ಹೀಗೆ ಬಿಟ್ರೆ ನಮ್ ಮರ್ಯಾದಿನ ಬೀದಿಗೆ ತರ್ತಾಳ ಅವಳು. ಆಮೇಲೆ ನನಗ್ ಗೊತ್ತಿದ್ರು ಹೇಳಿಲ್ಲ ಅನ್ಬೇಡಿ. ಮೊದ್ಲು ಅವಳಿಗೆ ಮದ್ವೆ ಮಾಡಿ ಕಳ್ಸಿ. ಈಗ್ಲೇ ಹೇಳ್ತಾ ಇದ್ದೀನಿ ಅಪ್ಪ, ನಾಳೆ ಅವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಜಗತ್ತಿನ ದೃಷ್ಟಿನಲ್ಲಿ ಮಹೇಶನ್ ಮಗಳು ಹೀಗ್ ಮಾಡಿದ್ಲು ಅಂತಾರೆ. ಆಮೇಲೆ ನನ್ ಮದ್ವೆನೂ ಆಗಲ್ಲ, ನಿಮ್ಮ ಅಕ್ಕನ ಹತ್ರ ನಿನ್ ಮರ್ಯಾದೆನೂ ಹೋಗುತ್ತೆ. ಆಮೇಲೆ ನಿಮ್ಮ ಅಕ್ಕಂಗೆ ಏನಂತ ಉತ್ತರ ಕೊಡ್ತೀಯ ನೀನು? ನಿನ್ ಮರ್ಯಾದೆ ಉಳಿಬೇಕು ಅಂದ್ರೆ ಮೊದ್ಲು ಅವಳು ಮದ್ವೆ ಮಾಡು. ತನಕ ಸುಶಾಂತ್ ಬೆಂಗಳೂರಲ್ಲಿದ್ದ. ಅದೇಗೆ ನಿಮ್ ಹುಡುಗರು ಅವನ್ನ ಗೋವಾದಲ್ಲಿ ಫಾಲೋ ಮಾಡ್ತಾರೆ? ಏನು ಕಿವಿ ಮೇಲೆ ಹೂವ ಇಡ್ತಿದ್ಯಾ? ಅಮ್ಮು, ಗೋವಾ ಬ್ಯಾಂಗ್ಳೂರಿಂದ ಎಷ್ಟು ದೂರ ಇದೆ ಅನ್ಕೊಂಡಿದ್ಯಾ? ಡೈಲಿ ಗೋವಾದಿಂದ ಬ್ಯಾಂಗ್ಳೂರ್ಗೆ, ಬ್ಯಾಂಗ್ಳೂರಿಂದ ಗೋವಾಗೆ 16 ಫ್ಲೈಟ್ಸ್ ಇದೆ. ನಿಮ್ಮಪ್ಪಂಗೆ ಏನು ಕಮ್ಮಿ ಅಮ್ಮು? ಅವನನ್ನು ಗೋವಾದಿಂದ ಬ್ಯಾಂಗ್ಳೂರಿಗೆ ಕರ್ಸೋದು ಅವ್ರಿಗೇನು ದೊಡ್ಡ ವಿಷಯ ಏನಲ್ಲ. ಸ್ಟಾಪ್ ದಿಸ್ ರಬ್ಬಿಶ್ ಸಂಡಿ. ಎಲ್ಲರೂ ಮುಂದೆ ಬೈದು ಹೊರಗಡೆ ಹಾಕಿರೋ ಅನ್ನ ಗೋವಾಕ್ಕೆ ಕಳಿಸ್ಕೊಟ್ಬಿಡ್ತಾರಾ? ಅವನ್ನ ಹೊರಗಡೆ ಹಾಕಿರೋದು ರೆಸ್ಪಾನ್ಸಿಬಿಲಿಟಿ ಕಲಿಯೋದಕ್ಕೆ, ವೆಕೇಶನ್ ಮಾಡೋದಕ್ಕಲ್ಲ. ಏನೋ ಕೋಪದಲ್ಲಿ ಒಂದಷ್ಟು ಬೈದಿರ್ತಾರಮ್ಮು. ಗೋವಾದಲ್ಲಿ ಯಾವುದೋ ಬೀಚ್ ರೆಸಾರ್ಟಲ್ಲಿ ಇರ್ಸಿರ್ತಾರೆ. ನಾನು ನೀನು ಬ್ಯಾಂಗ್ಳೂರಲ್ಲೇ ಇದ್ದಾನೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಅವನ್ ಗೋವಾದಲ್ಲೇ ಇದ್ದಾನೆ ಅನ್ನೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ? ಮೇಡಮ್, ನೀವು ನನಗೊಂದು ಮೊಬೈಲ್ ನಂಬರ್ ಕೊಟ್ಟಿದ್ರಿ. ಅದರ IMIನ ಚೆಕ್ ಮಾಡಿದಾಗ ಅದರಲ್ಲಿ ಬೇರೆ ಸಿಮ್ ಇತ್ತು. ಆ ಸಿಮ್ಮನ್ನು ಟ್ರೇಸ್ ಮಾಡಿದಾಗ ಗೊತ್ತಾಯಿತು ಅದು ಗೋವಾದಲ್ಲಿದೆ ಅಂತ. ಡೆಫಿನೆಟ್ಟಾಗಿ ಅವನು ಗೋವಾನಲ್ಲೇ ಇದ್ದಾನೆ. ಅವ್ರು ಅಲ್ಲಿದ್ದಾರೆ ಅಂತ ಅವ್ರ ಫೋಟೋ ತರಿಸೋದಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮೇಡಮ್. ಸರಿ, ಆದಷ್ಟು ಬೇಗ ಫೋಟೋ ತರಿಸು. ಮುಂದೇನು ಮಾಡಬೇಕೋ ನಾನು ಹೇಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ನೇನಮ್ಮು, ಆಯ್ತಲ್ಲ ನಿನ್ನ ಕೆಲಸ. ಗೋವಾದಲ್ಲಿರೋದು ಸುಶಾಂತ್ ಅಂತ ಕನ್ಫರ್ಮ್ ಆದರೆ ಅವನನ್ನು ಅರೆಸ್ಟ್ ಮಾಡಿಸ್ತೀಯ ಅಲ್ವಾ? ನೋ ಸ್ಯಾಂಡಿ, ಅವನ ಅರೆಸ್ಟ್ ಆದರೆ ಆ ಮೂರ್ತಿ ಅಂಕಲ್ ಏನಾದರೂ ಮಾಡಿ ಅವನ್ನ ಬಿಡಿಸ್ಕೊಂಡು ಬಂದ್ಬಿಡ್ತಾರೆ. ಅವನು ಅರೆಸ್ಟ್ ಆಗಬಾರ್ದು. ಆದರೆ ಪೊಲೀಸರು ಅವನು ಬೆನ್ನು ಬೀಳ್ತಾರೆ ಅಂತ ಪ್ರತಿ ಕ್ಷಣ ಭಯದಿಂದ ಇರಬೇಕು, ಅಲ್ದಾಡಬೇಕು. ನಾನಂತೂ ಅವನ್ನ ಒಂದು ಕಡೆ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ.
ಸ್ಟುಪಿಡ್ ಪೀಪಲ್, ಡ್ರೈವಿಂಗ್ ಸೆನ್ಸೇ ಇಲ್ಲ. ಡಿ ಹೋಗ್ಲಿ ಬಿಡು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ರೋಡ್ ಅಂದ್ಮೇಲೆ ಇದೆಲ್ಲ ಕಾಮನ್, ಅದಕ್ಕೆ ಮೂಡ್ ಹಾಳು ಮಾಡ್ಕೊಳಕ್ಕಾಗತ್ತಾ? ಮೂಡ್ ಹಾಳಾಗದೆ ಇನ್ನೇನಾಗುತ್ತಮ್ಮ? ಹಿಡಿದು ಕಪಾಳಕ್ಕೆ 4 ಬಾರಿಸ್ಬೇಕು. ಇಂಥವ್ರಿಂದನೇ ಆಕ್ಸಿಡೆಂಟ್ಗಳಾಗೋದು, ಇನ್ನೋಸೆಂಟ್ ಜನ ಜೀವ ಕಳ್ಕೊಳ್ಳೋದು. ನೀನ್ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ಯಾ? ನೀನ್ ಮಾಡಿರೋ ಆಕ್ಸಿಡೆಂಟ್ ಇಂದಾನೆ ಅಲ್ವಾ ಅಲ್ಲೊಂದ್ ಜೀವ ಹೋಗಿರೋದು? ಬಟ್ ಥ್ಯಾಂಕ್ ಯು. ನೀನ್ ಮಾಡಿರೋ ಆಕ್ಸಿಡೆಂಟ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ನನ್ನ ತಮ್ಮನ ಆಚೆ ಕಳ್ಸಿದ್ದೀನಲ್ವಾ? ದಟ್ ವಾಸ್ ಅ ಹೆಲ್ಪ್. ಹೋಗಣ್ವಾ? ವೇಟ್ ಎ ಮಿನಿಟ್. ಈ ಹುಡುಗಿನ ಎಲ್ಲೋ ನೋಡಿದ್ದೀನಲ್ಲ. ಸಾರಿ ಮ್ಯಾಮ್. ಸಾರಿನಾ? ಯು ಬ್ಲಡಿ! ಏ, ಆ ವೆಡ್ಡಿಂಗ್ ಇವೆಂಟ್ ಹುಡುಗಿ ಅಲ್ವಾ? ಚೆನ್ನಾಗಿದೆ ಇಡು ಜೋಡು. ಸ್ಯಾಂಡಿ, ವಾಟ್ ಯು ನೋ, ನಾನು ಆ ಹುಡುಗಿಗೆ ಬೈದಿದ್ದೆ, ನೀನು ಇವತ್ತು ಆ ಹುಡುಗಂಗೆ ಬೈದೆ. ವಾಟ್ ಎ ಕೋಇನ್ಸಿಡೆನ್ಸ್. ಹೋಗಣ್ವಾ? ನೋಡಿ ಸದಣ, ಆಗ್ಲೇ 9:30 ಆಯ್ತು. ಆರಾಧನಾ ಇನ್ನೂ ಬಂದಿಲ್ಲ. ಇವತ್ತು ಡಿಸ್ಪ್ಯಾಚ್ ಆಗ್ಬೇಕಾಗಿರೋ ಸ್ಟಾಕ್ ಕೀ ಅವಳ ಹತ್ರನೇ ಇದೆ. ನೋಡಿ, ನಾನ್ ಹೇಳಿದ್ರೆ ನಿಮ್ಗೆ ಕಂಪ್ಲೇಂಟ್ ಮಾಡ್ದೆ ಅಂತ ಅನ್ಸುತ್ತೆ. ತನಗ್ ಬೇಡದಿರೋ ವಿಷಯದಲ್ಲಿ ಮೂಗ್ ತೂರಿಸ್ತಾಳೆ. ಆದ್ರೆ ಅವಳಿಗೆ ಕೊಟ್ಟಿರೋ ಕೆಲಸ ಮಾಡೋದಕ್ಕೆ ಜವಾಬ್ದಾರಿನೇ ಇಲ್ಲ. ನಿನ್ನೆ 10 ಸಾರಿ ಹೇಳಿದೀವಿ, ನಾಳೆ ಬೆಳಗ್ಗೆ 9:30ಗೆ ಡಿಸ್ಪ್ಯಾಚ್ ಆಗ್ಲೇಬೇಕು ಅಂತ. ಇದೊಳ್ಳೆ ತಲೆನಾಗುತ್ತಲ್ಲ ಹುಡುಗಿದು. ನಾನು ಹೇಳ್ತೀನಿ ಮೇಡಮ್, ನಾನು ಮಾತಾಡ್ತೀನಿ. ಇನ್ನೇನ್ರಿ ಮಾತಾಡೋದು? ಆಗ್ಲೇ 9:30 ಆಯ್ತು ಅಂತ ಹೇಳ್ತಾನೆ ಇದೀನಿ. ಕನ್ನಡ ಬರಲ್ವಾ ನಿಮ್ಗೆ? ಯಾರ್ಯಾರನ್ನು ಕರ್ಕೊಂಡ್ ಬಂದು ಸೇರಿಸ್ಬಿಡ್ತೀರಾ? ಈಗ ನೋಡಿ, ನಮಗ್ ತಲೆ ನಾವು. ಹೊಸದಾಗಿ ಬಂದವ್ರಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ರೆ ಹಿಂಗೆ ಆಗೋದು ಜಯಕ್ಕ. ನಾಳೆಯಿಂದ ಸುಮ್ನೆ ಆ ಬಟನ್ ಸೆಕ್ಷನ್ಗೆ ಹಾಕ್ಬಿಡಿ. ಏನ್ ಸದಣ, ಇವಾಗ ಏನ್ ಮಾಡು ಅಂತೀರಿ? ಈಗಲೇ ಕಾಲ್ ಮಾಡ್ತೀನಿ, ಎಲ್ಲಿದ್ದಾನೆ ಅಂತ ಕೇಳ್ತೀನಿ. ಯಾಕೋ ನಾಟ್ ರೀಚಬಲ್ ಬರ್ತಾ ಇದೆ ಮೇಡಮ್. ಅವ್ರ ಅಪ್ಪನಿಗೆ ಫೋನ್ ಮಾಡಿ ಒಂದ್ಸಾರಿ ಕೇಳ್ತೀನಿ. ಹಲೋ ಸದಣ್ಣ, ಏನಪ್ಪ ಮಹೇಶ, ನೀನು ನಿನ್ನ ಮಗಳು ಸೇರ್ಕೊಂಡು ನಾನು ಮರ್ಯಾದೆ ತೆಗಿತಾ ಇದ್ದೀರಿ. ಎಲ್ಲಪ್ಪ ನಿನ್ನ ಮಗಳು? ಕಳ್ಸಯ್ಯ ಗಾರ್ಮೆಂಟ್ಸ್ಗೆ. ಅಯ್ಯೋ ಸದಣ್ಣ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಬೆಳಗ್ಗೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕು ಅಂತ ಓದ್ಲಲ್ಲ, ಇನ್ನೂ ಬಂದಿಲ್ವಾ? ಯಾವ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತ ಸ್ವಲ್ಪ ನೋಡು. ಏನೋ ಬದುಕೊಂಡು ಹೋಗ್ಲಿ ಅಂತ ಕೆಲಸ ಕೊಡ್ಸಿದ್ರೆ ನಮ್ಮ ಬುಡಕ್ಕೆ ತಂದಿಡ್ತೀಯಾ? ಎಲ್ಲಿಂದ ಬರ್ತೀರಾ ನೀವೆಲ್ಲ? ಇಲ್ಲಿ ಇಡೀ ಗಾರ್ಮೆಂಟ್ಸು ಅವಳಿಗೋಸ್ಕರ ಕಾಯ್ತಾ ಇದೆ. ಅವಳು ಇನ್ನೂ ಬಂದೇ ಇಲ್ಲ. ಗಾರ್ಮೆಂಟ್ಸ್ ಕೀ ಅವಳ ಹತ್ರ ಇದೆ. ಅವಳು ಅಷ್ಟೊಂದು ಹೆಚ್ಕೊಬಿಟ್ಲಾ? ಸದಣ್ಣ, ನಾನು ಎಲ್ಲಿಗೆ ಬರ್ತೀನಿ? ಇವತ್ತೊಂದು ನಿರ್ಧಾರ ಆಗ್ಲೇಬೇಕು. ಸ್ವಲ್ಪ ಬೇಗ ಹೋಗ್ತೀರಾ ಪ್ಲೀಸ್? ಸಾಧ್ಯ ಆದಷ್ಟು ಬೇಗ ಹೋಗ್ತೀನಿ. ಈ ಬೆಂಗಳೂರು ಟ್ರಾಫಿಕಲ್ಲಿ ಇದಕ್ಕಿಂತ ಫಾಸ್ಟಾಗಿ ಹೋದ್ರೆ ಡೇಂಜರ್ ರೀ. ನನಗೆ ಲೇಟ್ ಆಗ್ತಿದೆ ಅಂತ ಟೆನ್ಷನ್ ಆಗ್ತಿದೆ ಅಂತ ನಾನು ಫೋನ್ ನೋಡ್ತಿದ್ದೀನಲ್ಲ. ಫುಡ್ ಆರ್ಡ್ರದ್ದು ನೋಟಿಫಿಕೇಶನ್ ಬರ್ತಿದೆ ಆರಾಧನವ್ರೆ. ಅದು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಅದು ಗಲಾಟೆ ಮಾಡ್ತಾನೇ ಇರುತ್ತೆ. ಓ ಸಾರಿ, ನನ್ನಿಂದ ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗ್ತಿದೆ. ನಾನೇ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಒಂದು ಕಡೆ ನಿಮ್ಮ ಕೆಲ್ಸಕ್ಕೂ ತೊಂದರೆ ಆಗ್ತಿದೆ, ಇನ್ನೊಂದು ಕಡೆ ನನಗೂ ಲೇಟ್ ಆಗ್ತಿದೆ. ಇಟ್ಸ್ ಓಕೆ, ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ಹಾಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಲೈಫಲ್ಲಿ ಏನೂ ಮಾಡೋಕ್ಕಲ್ಲ. ಸಮ್ ಥಿಂಗ್ಸ್ ಹ್ಯಾಪನ್ಸ್. ಈಗೇನು ನಿಮ್ಗೆ ಬೇಗ ಹೋಗ್ಬೇಕಾ? ಹೋಗೋಣ, ಆದರೆ ಮಧ್ಯದಲ್ಲಿ ಸಾರಿ ಥ್ಯಾಂಕ್ಸ್ ಅಂತ ಹೇಳಂಗಿಲ್ಲ, ಲೇಟ್ ಆಗ್ಬಿಡುತ್ತೆ. ಅಯ್ಯಯ್ಯೋ, ಆಗಲೇ 9:35 ಆಗೋಯ್ತು. ಒಂದು ಸ್ವಲ್ಪ ಬೇಗ ಹೋಗಿ.
ಅಂದರೆ ಆಲ್ರೆಡಿ ಲೇಟ್ ಆಗೋಗಿದ್ಯಾ? ಮತ್ತೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಏನಾಗಬೇಕೋ ಅದು ಹಾಗೇ ಆಗತ್ತೆ. ರಾಜ್ ಈಗಲೂ ಜೋಕಾ? ಆಗ್ಲೇ ಲೇಟ್ ಆಗಿದೆ, ಸುಮ್ಮನೆ ರೋಡ್ ಕಡೆ ನೋಡ್ಕೊಂಡು ಗಾಡಿ ಓಡಿಸಿ ಪ್ಲೀಸ್. ಓಕೆ ಓಕೆ ಸರಿ. ಸದಣ ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲೋದೆ ನಿನ್ನ ಮಗಳು? 10 ಗಂಟೆ ಆಯಿತು. ನಿನ್ನ ಮಗಳಿಗೆ ಅದು ಯಾಕಾದ್ರೂ ಕೆಲಸ ಕೊಡ್ಸೋದು ಏನೋ ಗೊತ್ತಿಲ್ಲ. ನಾನು ಹೆಸರು ಹಾಳು ಮಾಡ್ಬಿಟ್ಲಿ ಇವತ್ತು. ಸದಣ ನೀನು ಬೇಜಾರಾಗ್ಬೇಡ, ಅವಳು ಕೊಬ್ಬು ನಾನು ಇಳಿಸ್ತೀನಿ. ಸಾರಿ ರೀ, ಹಂಪಿರೋದು ಗೊತ್ತಾಗಲಿಲ್ಲ, ಸ್ಕಿಡ್ ಆಗೋಯ್ತು. ನಿಮ್ಗೇನೋ ಜಾಸ್ತಿ ಪೆಟ್ಟಾಯ್ತಾ? ಪರವಾಗಿಲ್ಲ, ನನ್ನ ಫೋನೇ ಕಾಣಿಸ್ತಿಲ್ಲ. ಮಧ್ಯೆ ಎಲ್ಲಾರ ಬಿಡಿಸ್ಕೊಂಡ್ರಾ? ಇಲ್ಲ, ನನ್ನ ಕೈಯಲ್ಲೇ ಹಿಡ್ಕೊಂಡಿದ್ದೆ. ಅಲ್ಲೇ ಇದೆಯಲ್ಲ. ಮಹೇಶ್ ಸರ್ ಕಾಲ್ ಮಾಡ್ತಿದ್ದಾರೆ. ಇವ್ರು ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾರೆ? ಅಯ್ಯೋ, ಸ್ಕ್ರೀನ್ಗೆ ಏನಾಯ್ತು? ಕಾಲೇ ರಿಸೀವ್ ಆಗ್ತಿಲ್ಲ, ಹ್ಯಾಂಗ್ ಆಗ್ತಿದೆ ಅನ್ಸುತ್ತೆ. ಏನಪ್ಪ ಮಾಡೋದು ಇವಾಗ? ನಿನ್ನ ಕಾಲೇ ರಿಸೀವ್ ಮಾಡ್ತಾ ಇಲ್ವಾ? ನೋಡು, ಕಷ್ಟ ಅಂತ ಹೇಳಿ ಕೆಲಸ ಕೊಡ್ಸಿದ್ರೆ ಎಷ್ಟಿದೆ ನಿನ್ನ ಮಗಳಿಗೆ ದೌಲತ್ತು. ಏನು ತಗೋತಿದ್ರೇನೋ, ನನ್ನ ಮುಂದೆ ನಡೆಯಲ್ಲ. ಅದೇನು ನಡೆಯಲ್ವೋ ಏನೋ ಗೊತ್ತಿಲ್ಲ. ನಿನ್ನ ಫೋನ್ನೇ ಅವಳು ಎತ್ತಾ ಇಲ್ಲ ಅಂತಂದ್ರೆ ಇಲ್ಲ, ಅದಿನ್ನೇನು ಕೆಲಸ ಮಾಡ್ತಾಳೆ ಅಂತ ನೀನೇ ಯೋಚನೆ ಮಾಡಿ ನೋಡು. ನಿಮ್ಮಿಬ್ರು ಪಂಚಾಯತ್ಗೆ ತಗೊಂಡು ನಾನೇನ್ ಮಾಡ್ಲಿ ಸದಣ್ಣ? ಈ ಲೋಡ್ ಡಿಸ್ಪ್ಯಾಚ್ ಆಗಿಲ್ಲ ಅಂದ್ರೆ ಆನ್ಸರ್ ಮಾಡ್ಬೇಕಾಗಿರೋದು ನಾನು. ನೀವ್ ಏನ್ ಮಾಡ್ತೀರಂತ ಗೊತ್ತಿಲ್ಲ, ಇವಾಗ ಅವ್ರು ಬರ್ಬೇಕು ಅಷ್ಟೇ. ಹೌದು ಮೇಡಮ್, ನನ್ನ ನಂಬಿ ನೀವೇನೋ ಕೆಲಸ ಕೊಟ್ರಿ, ಅದು ನೋಡಿದ್ರೆ ಹಿಂಗಾಗೋಯ್ತು. ನಿಮ್ದೇನು ತಪ್ಪಿಲ್ಲ ಬಿಡಿ. ನೋಡು ಮಹೇಶ, ಆವಾಗ್ಲಿಂದ ನಿನ್ನ ಮಗಳು ಬಂದಿಲ್ಲ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಅವಳ ಕೈಗೆ ಒಂದು ಚಿಕ್ಕ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಹೆಂಗ್ ಆಟ ಆಡಿಸ್ತಾ ಇದ್ದಾಳೆ ನೋಡು ನಿನ್ನ ಮಗಳು. ಬರ್ಲಿ ಅವಳು, ನಿಮ್ಮ ಎದುರುಗಡೆನೆ ಬೆವರು ಇಳಿಸ್ಬಿಡ್ತೀನಿ ಅವಳಿಗೆ. ನನಗೆ ಬುದ್ಧಿ ಕಲ್ಸಕ್ಕೆ ಬರ್ತಾಳೆ, ಸ್ವಂತ ಕೆಲಸ ಮಾಡ್ತೀನಿ ಅಂತ ದಿಮಾಕ್ ಅವಳಿಗೆ. ಆರಾಧನವ್ರೆ, ನಿಜ ಹೇಳಿ, ಪೆಟ್ಟಾಯ್ತಾ? ಕೈ ರಬ್ ಮಾಡ್ಕೋತಿದ್ರಿ? ಅಯ್ಯೋ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಬೇಗ ಗಾರ್ಮೆಂಟ್ಸ್ ಹತ್ರ ಬಿಡಿ. ಅಯ್ಯೋ, ಗಾರ್ಮೆಂಟ್ಸ್ ಅಲ್ಲೇ ಇರತ್ತೆ, ಅದು ಎಲ್ಲಿಗೂ ಹೋಗಲ್ಲ. ನಿಂಗೆ ಪೆಟ್ಟಾಗಿದೆ ಹೇಳಿ ನಾವು ಹಾಸ್ಪಿಟ್ಲಿಗೆ ಹೋಗೋಣ. ಅಲ್ಲಿ ಇಲ್ಲಿ ಸ್ವಲ್ಪ ತರ್ಚಿದೆ ಅಷ್ಟೇ, ಇದಕ್ಕೆಲ್ಲ ಯಾರು ಹಾಸ್ಪಿಟಲ್ಗೆ ಹೋಗ್ತಾರೆ? ನನ್ನ ಟೆನ್ಷನ್ ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಪ್ಲೀಸ್ ಬೇಗ ಡ್ರಾಪ್ ಮಾಡಿ. ನಿಲ್ಸಿ, ಇಲ್ಲೇ ನಿಲ್ಸಿ. ಆ? ಇಲ್ಲೇ ಇಲ್ಲಿ ಯಾಕ್ರಿ ನಿಲ್ಲಿಸ್ತೀರಿ? ಗಾರ್ಮೆಂಟ್ಸಿನೂ ಅಲ್ಲಿದೆ, ಬನ್ನಿ ಅಲ್ಲೇ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಐ ಆಮ್ ಸೋ ಸಾರಿ, ನಿಮಗೆ ತೊಂದರೆ ಕೊಟ್ಟೆ. ಅಲ್ಲ ರೀ,